ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಮತ್ತೊಂದು ಐತಿಹಾಸಿಕ ಭೇಟಿಯನ್ನು ಕೊಟ್ಟಿದ್ದಾರೆ. 40 ವರ್ಷಗಳ ಬಳಿಕ ನ್ಯೂಜಿಲೆಂಡ್ಗೆ ಭೇಟಿ ಕೊಟ್ಟ ಭಾರತದ ಪ್ರಧಾನಿಯಾಗಿದ್ದಾರೆ. 1986ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ನ್ಯೂಜಿಲೆಂಡ್ಗೆ ಹೋಗಿದ್ರು. ಏರ್ಪೋರ್ಟ್ಗೆ ಹೋಗ್ತಿದ್ದ ಹಾಗೆ ಮೋದಿ ಅವರನ್ನ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಖುದ್ದಾಗಿ ಹೋಗಿ ವೆಲ್ಕಮ್ ಮಾಡಿಕೊಂಡ್ರು. ಅಲ್ಲದೆ ಆಕ್ಲೆಂಡ್ನ ಪ್ರಸಿದ್ಧ ಸ್ಕೈ ಟವರ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಕಿ ಗೌರವ ಸೂಚಿಸಲಾಗಿದೆ. ಇನ್ನು 2 ದಿನಗಳ ಈ ಪ್ರವಾಸದಲ್ಲಿ ಮೋದಿ ನ್ಯೂಜಿಲೆಂಡ್ ಜೊತೆಗೆ ಹಲವು ಒಪ್ಪಂದ ಮಾಡಿಕೊಳ್ತಾರೆ. ವ್ಯಾಪಾರ, ವಾಣಿಜ್ಯ ಮತ್ತು ರಕ್ಷಣಾ ವಲಯದಲ್ಲಿ ಈ ಅಗ್ರಿಮೆಂಟ್ ಆಗುತ್ತೆ. ಇದೇ ವೇಳೆ ಅಲ್ಲಿನ ಉದ್ಯಮಿಗಳು, ಕ್ರೀಡಾಪಟುಗಳು ಮತ್ತು ಅಲ್ಲಿರೋ ಭಾರತೀಯರೊಂದಿಗೆ ಮೋದಿ ಮಾತುಕತೆ ಮಾಡ್ತಾರೆ. ಇನ್ನು ಹರಿಯಾಣದ ಗುರುಗ್ರಾಮ್ನಲ್ಲಿ ಸಿನಿಮೀಯ ರೀತಿಯ ಆಪರೇಷನ್ ಆಗಿದೆ. ಹರಿಯಾಣ ಕ್ರೈಮ್ ಬ್ರಾಂಚ್ ಪೊಲೀಸರು ಒಂದೇ ಸಲ 4 ಗ್ಯಾಂಗ್ಸ್ಟರ್ಗಳನ್ನ ಹೊಡೆದು ಹಾಕಿದ್ದಾರೆ. ಇವರೆಲ್ಲ ವಿದೇಶದಲ್ಲಿರೋ ಗ್ಯಾಂಗ್ಸ್ಟರ್ ದೀಪಕ್ ನಂದ್ಯಾಲ್ ಗ್ಯಾಂಗ್ನವರು ಅಂತ ಗೊತ್ತಾಗಿದೆ. ಇವರ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ. ಗುರುವಾರ ರಾತ್ರಿ 9:30 ಸುಮಾರಿಗೆ ಗುರುಗ್ರಾಮ್ನ ಸುಶಾಂತ್ ಲೋಕ್ ಫೇಸ್ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಇವರು ಓಡಾಡ್ತಿರೋ ವಿಷಯ ಪೊಲೀಸರಿಗೆ ಗೊತ್ತಾಗಿತ್ತು. ಅಷ್ಟರಲ್ಲೇ ಆ ಗ್ಯಾಂಗ್ಸ್ಟರ್ಗಳು ಅಲ್ಲಿದ್ದ ಖ್ಯಾತ ಉದ್ಯಮಿಯೊಬ್ಬರ ಮನೆ ಮೇಲೆ ಗುಂಡು ಹಾರಿಸೋಕೆ ಶುರು ಮಾಡಿಬಿಟ್ಟಿದ್ರು. ಹಣಕ್ಕಾಗಿ ಬೇಡಿಕೆ ಇಟ್ಟು ಈ ಉದ್ಯಮಿ ಮನೆ ಮೇಲೆ ದಾಳಿ ಮಾಡಿದ್ರು. ಆಗ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಹೋದ ಪೊಲೀಸರು ಶಸ್ತ್ರ ಕೆಳಗಿಟ್ಟು ಶರಣಾಗುವಂತೆ ಸೂಚನೆ ಕೊಟ್ಟರು. ಆದರೆ ಅವರು ಕೇಳಲಿಲ್ಲ. ಪೊಲೀಸರ ಮೇಲೆ ಫೈರ್ ಮಾಡೋಕೆ ಶುರು ಮಾಡಿದ್ರು. ಆಗ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. 60 ಸುತ್ತು ಗುಂಡಿನ ಚಕಮಕಿಯಾಗಿದೆ. ಆಗ 5 ಗ್ಯಾಂಗ್ಸ್ಟರ್ಗಳು ಗುಂಡು ತಗುಲಿ ಗಾಯಗೊಂಡಿದ್ರು. ಕೂಡಲೇ ಹಾಸ್ಪಿಟಲ್ ಕರ್ಕೊಂಡೋದ್ರು ಕೂಡ 4 ಮೃತಪಟ್ಟಿದ್ದಾರೆ. ಉಳಿದ ಒಬ್ಬ ಗ್ಯಾಂಗ್ಸ್ಟರ್ಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಈ ವೇಳೆ ಎನ್ಕೌಂಟರ್ನಲ್ಲಿ 3 ಪೊಲೀಸರು ಕೂಡ ಗಾಯಗೊಂಡಿದ್ರು. ಅವ್ರಿಗೂ ಚಿಕಿತ್ಸೆ ಆಗ್ತಾ ಇದೆ. ಇನ್ನು 2029 ಹೊತ್ತಿಗೆ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಜಾರಿ ಆಗೇ ಬಿಡಬಹುದು ಅಂತ PP ಚೌಧರಿ ಹೇಳಿದ್ದಾರೆ. ಇವ್ರು ಯಾರು? ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇರೋ ಸಂಸದೀಯ ಸಮಿತಿಯ ಮುಖ್ಯಸ್ಥರು. ಅವ್ರು ಹೇಳಿರೋ ಪ್ರಕಾರ ಈಗ ಆಲ್ರೆಡಿ 99% ಜನ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೊ 2029ಕ್ಕೆ ಇದು ಕಂಪ್ಲೀಟ್ ಆಗಿ ಜಾರಿಗೆ ಬರ್ಬೋದು. ಕೆಲ ರಾಜ್ಯಗಳ ಮುಖ್ಯಮಂತ್ರಿಗಳು ಒಪ್ಪಿದ್ರೆ 2029ಕ್ಕೂ ಮೊದಲೇ ಇದು ಜಾರಿ ಆಗಬಹುದು ಅಂತ ಚೌಧರಿ ಹೇಳಿದ್ದಾರೆ. ಅಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳು ಒಪ್ಪುವಂತಹ ಒಂದು ನಿಯಮ ತರೋಕೆ ನಮ್ಮ ಸಮಿತಿ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ದಿಲ್ಲಿ ಸೇರಿದ ಹಾಗೆ 8 ರಾಜ್ಯಗಳಿಗೆ ಸಮಿತಿ ಭೇಟಿ ಕೊಟ್ಟು ಚರ್ಚಿಸಿದೆ. ದೇಶದಲ್ಲಿ ಬೇರೆ ಬೇರೆ ಚುನಾವಣೆ ಮಾಡೋದ್ರಿಂದ ಸುಮಾರು 7 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗ್ತಾ ಇದೆ. ಹೀಗಂತ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಸಮಿತಿ ಉಲ್ಲೇಖ ಮಾಡಿತ್ತು. ಪದೇ ಪದೇ ಎಲೆಕ್ಷನ್ ಬಂದರೆ ಒಂದು ರಾಜ್ಯದ ಆರ್ಥಿಕತೆ ಮತ್ತೊಂದು ರಾಜ್ಯದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಸೊ ಒಂದೇ ಸಲ ಚುನಾವಣೆ ಮಾಡೋದು ಅತ್ಯಂತ ಅವಶ್ಯಕ ಅಂತ ಚೌಧರಿ ಹೇಳಿದ್ದಾರೆ. ಇನ್ನು ಕೇಂದ್ರ ಗೃಹ ಇಲಾಖೆ ರಾಷ್ಟ್ರಗೀತೆ ಅಂದರೆ ಜನಗಣ ಮನ ಹಾಗೂ ರಾಷ್ಟ್ರೀಯ ಹಾಡು ಅಂದರೆ ವಂದೇ ಮಾತರಂ ಹಾಡುವ ವಿಚಾರದಲ್ಲಿ ಮಹತ್ವದ ಆದೇಶ ಹೊರಡಿಸಿದೆ. ಯಾವುದೇ ಇವೆಂಟ್ನಲ್ಲಿ ಇವೆರಡನ್ನು ಒಟ್ಟಾಗಿ ಹಾಡೋ ಸಂದರ್ಭ ಬಂದರೆ ಕಡ್ಡಾಯವಾಗಿ ಮೊದಲು ರಾಷ್ಟ್ರೀಯ ಹಾಡು ಅಂದರೆ ವಂದೇ ಮಾತರಂ ಹಾಡಬೇಕು, ನಂತರ ರಾಷ್ಟ್ರಗೀತೆ ಜನಗಣ ಮನ ಹಾಡಬೇಕು ಅಂತ ಹೇಳಿದೆ. ಅಲ್ಲದೆ ರಾಜ್ಯಗಳ ನಾಡಗೀತೆ ಹಾಡುವ ಈವೆಂಟ್ಗಳಲ್ಲೂ ಕೂಡ ಈ 2 ಗೀತೆಗಳನ್ನು ಬಳಸೋದಾದರೆ ಮೊದಲು ರಾಷ್ಟ್ರೀಯ ಹಾಡು ಆಮೇಲೆ ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ ಹೋಮ್ ಮಿನಿಸ್ಟ್ರಿ ಹೇಳಿದೆ. ನಾಡಗೀತೆಗಳಿಗೂ ಮುಂಚೆನೆ ರಾಷ್ಟ್ರೀಯ ಹಾಡು ಹೇಳಬೇಕು ಅಂತ ಹೇಳಿದೆ. ಹಾಡುವಾಗ ಪದ ಬಳಕೆ, ಉಚ್ಚಾರಣೆ ಮತ್ತು ಸಾಹಿತ್ಯದಲ್ಲಿ ಯಾವುದೇ ರೀತಿ ತಪ್ಪುಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕು ಅಂತಲೂ ಸೂಚನೆ ಕೊಡಲಾಗಿದೆ. ಇದಕ್ಕಾಗಿ ಸರಿಯಾದ ಉಚ್ಚಾರಣೆ ಮತ್ತು ಮೂಲ ಸಾಹಿತ್ಯದ ಮಾಹಿತಿಯನ್ನ ಗೃಹ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿದೆ. ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕೇಂದ್ರ ಸಚಿವಾಲಯಗಳಿಗೆ ನಿಯಮ ಪಾಲಿಸುವಂತೆ ಗೃಹ ಇಲಾಖೆ ಸೂಚಿಸಿದೆ. ಏನೋ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಯಾಗಿದೆ. ಈಗ ಮಂಗಳೂರಿನ ಸುರತ್ಕಲ್ನಲ್ಲಿ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಹಿಡಿದು ಹಾಕಿದ್ದಾರೆ. ಇವರೆಲ್ಲ ಮುಕ್ಕ ಅನ್ನೋ ಕಡೆ ಖಾಸಗಿ ಆಸ್ಪತ್ರೆ ಕಟ್ಟಡದ ಕೆಲಸಕ್ಕೆ ಬಂದಿದ್ರು. ಗುತ್ತಿಗೆದಾರನ ಮೂಲಕ ಕೂಲಿ ಕಾರ್ಮಿಕರಾಗಿ ಎಂಟ್ರಿ ಕೊಟ್ಟಿದ್ರು. ಮಾಹಿತಿ ಸಿಕ್ಕ ಕೂಡಲೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಇವರನ್ನ ವಾಪಸ್ ಬಾಂಗ್ಲಾಗೆ ಕಳಿಸೋಕೆ FRRO ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಮಂಡ್ಯ ನಗರಕ್ಕೂ ಅಕ್ರಮ ವಲಸಿಗರು ನುಗ್ಗಿರೋ ಶಂಕೆ ಇದೆ. ರೈಲ್ವೆ ಸ್ಟೇಷನ್ ಬಳಿ ಗಂಟು ಮೂಟೆ ಸಮೇತ 50ಕ್ಕೂ ಅಧಿಕ ಜನ ಬಂದಿದ್ರು. ಅನುಮಾನ ಬಂದು ಬಿಜೆಪಿಯವರೆಲ್ಲ ಹೋಗಿ ಅವರನ್ನ ಹಿಡಿದುಬಿಟ್ಟು ಕೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದಾಗ ಆಲ್ರೆಡಿ ಅವರ ಹತ್ರ ಪಶ್ಚಿಮ ಬಂಗಾಳದ ವಿಳಾಸದ ಆಧಾರ್ ಕಾರ್ಡ್ಗಳು ಸಿಕ್ಕಿವೆ. ಈ ವೇಳೆ ಕೆಲವರು ರೈಲ್ವೆ ನಿಲ್ದಾಣದಿಂದಲೇ ಓಡ್ ಹೋಗಿದ್ದು ಅನುಮಾನಕ್ಕೆ ಕಾರಣ ಆಗಿದೆ. ಇತ್ತ ಬೆಂಗಳೂರು ಪೊಲೀಸರು ಗುರುವಾರ ರಾತ್ರಿ ಬಿಗ್ ಆಪರೇಷನ್ ಮಾಡಿದ್ದಾರೆ. ನಶಾ ಜಾಲ ಹಾಗೂ ಅಪರಾಧ ಕೃತ್ಯಗಳನ್ನು ಮಟ್ಟ ಹಾಕುವ ಸಲುವಾಗಿ ರೌಡಿಗಳು ಮತ್ತು ನಶಾ ನೆಟ್ವರ್ಕ್ ಅನ್ನು ಟಾರ್ಗೆಟ್ ಮಾಡಿದ್ದಾರೆ.
ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ನೇತೃತ್ವದಲ್ಲಿ 400ಕ್ಕೂ ಅಧಿಕ ಪೊಲೀಸರು ಈ ಕಾರ್ಯಾಚರಣೆ ಮಾಡಿದರು. ನಗರದ ಪ್ರಮುಖ ರಸ್ತೆಗಳು, ಜಂಕ್ಷನ್ಗಳು ಹಾಗೂ ಗಡಿ ಭಾಗದ ಚೆಕ್ಪೋಸ್ಟ್ಗಳಲ್ಲಿ ನಾಕಾಬಂದಿ ಹಾಕಲಾಗಿತ್ತು. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ತಡರಾತ್ರಿ ಓಡಾಡುತ್ತಿದ್ದ ನೂರಾರು ಅನುಮಾನಾಸ್ಪದ ವಾಹನಗಳನ್ನು ತಪಾಸಣೆ ಮಾಡಲಾಗಿದೆ. ಕುಡಿದು ವಾಹನ ಚಲಾವಣೆ ಮತ್ತು ಸೂಕ್ತ ದಾಖಲೆ ಇಲ್ಲದೆ ಸಂಚಾರ ಮಾಡುತ್ತಿದ್ದವರ ವಿರುದ್ಧ ಕೇಸ್ ಹಾಕಲಾಗಿದೆ. ಇತ್ತೀಚೆಗೆ ಸಿಎಂ ಡಿಕೆಶಿ ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರೋ ರೌಡಿಗಳ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಹೇಳಿದ್ರು. ಅದರ ಬೆನ್ನಲ್ಲೇ ಕಾರ್ಯಾಚರಣೆಯಾಗಿದೆ. ಇನ್ನು ಸ್ನೇಹಿತರೆ, ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿ ಕೇವ್ ಈ ಎಲ್ಲ ಪ್ರದೇಶಗಳಿಗೆ ಅದ್ಭುತ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಮಂಗಳೂರಲ್ಲಿ 13 ಮಿಲಿಯನ್ ಬ್ಯಾರೆಲ್ ಸಾಮರ್ಥ್ಯದ ತೈಲ ಸಂಗ್ರಹಗಾರ ನಿರ್ಮಾಣ ಮಾಡೋಕೆ ONGC ಮುಂದಾಗಿದೆ. ಇದಕ್ಕೆ ಜಪಾನ್ ಮತ್ತು UAE ಸಹಾಯ ಮಾಡ್ತವೆ. ಯುದ್ಧ ಅಥವಾ ತುರ್ತು ಪರಿಸ್ಥಿತಿ ಬಂದಾಗ ದೇಶಕ್ಕೆ ತೈಲ ಕೊರತೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಮೆಗಾ ಪ್ರಾಜೆಕ್ಟ್ ಶುರು ಮಾಡ್ತಿದ್ದಾರೆ. ಸದ್ಯ ಭಾರತದಲ್ಲಿ ಮಂಗಳೂರು, ಪಾದೂರು ಮತ್ತು ವೈಜಾಗ್ನಲ್ಲಿ ಒಟ್ಟು 5.33 ಮೆಟ್ರಿಕ್ ಟನ್ ತೈಲ ಸಂಗ್ರಹಿಸೋ ಸಾಮರ್ಥ್ಯ ಇದೆ. ಇದರ ಜೊತೆಗೆ ಒಡಿಶಾದ ಚಂಡಿಖೋಲ್ ಮತ್ತು ಪಾದೂರಿನಲ್ಲಿ ಮತ್ತೆ ಹೊಸ ಘಟಕ ನಿರ್ಮಾಣ ಮಾಡೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಏನೋ ರಾಜಧಾನಿ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಈ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ. HAL ಏರ್ಪೋರ್ಟ್, ದೊಡ್ಡಾನೆಕುಂದಿಯ ಕಾರ್ತಿಕ್ ನಗರ ಸೇರಿ ಹಲವು ಕಡೆಗೆ ಭೇಟಿ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋಕೆ ಸರ್ಕಾರ ಕಮಿಟ್ ಆಗಿದೆ. ಈಗ ಆಲ್ರೆಡಿ ಸುಮಾರು 60,000 ಬೀದಿ ವ್ಯಾಪಾರಿಗಳ ಸರ್ವೆ ಮಾಡಿ ID ಕಾರ್ಡ್ ಕೊಡ್ತಾ ಇದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 30,000ಕ್ಕೂ ಅಧಿಕ ಜನ ತಳ್ಳುಗಾಡಿಗೆ ಅರ್ಜಿ ಹಾಕಿದ್ದಾರೆ. ತ್ರಿಚಕ್ರ ವಾಹನ ಕೊಡೋಕೆ ಟೆಂಡರ್ ಕರೆಯಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇವೆ. ಬೀದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗ ಫಿಕ್ಸ್ ಮಾಡಿ ಅಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಳೆ ವಿಚಾರಕ್ಕೆ ಬಂದ್ರೆ, ಕಳೆದ 24 ಗಂಟೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ತೋಟದೂರು ಅನ್ನೋ ಜಾಗದಲ್ಲಿ ಅತಿ ಹೆಚ್ಚು 82 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಅತ್ತ ಬೆಳಗಾವಿ, ಧಾರವಾಡ, ಬಳ್ಳಾರಿ, ಮೈಸೂರು, ಚಿತ್ರದುರ್ಗಕ್ಕೂ ಮಳೆ ಮುನ್ಸೂಚನೆ ಕೊಡಲಾಗಿದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಕಳೆದ 9 ದಿನಗಳಿಂದ ಜೋರಾಗಿ ಸುರಿತಾ ಇದ್ದ ಮುಂಗಾರು ಮಳೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಜುಲೈ 10ರಿಂದ 15ರವರೆಗೆ ಉತ್ತರ, ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ಮಳೆ ಕಮ್ಮಿಯಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಎಲ್ ನಿನೋ ಎಫೆಕ್ಟ್. ಈ ಎಲ್ ನಿನೋ ಪ್ರಭಾವ ಇರೋದ್ರಿಂದ ಮಳೆ ನಿರಂತರವಾಗಿ ಸುರಿತಾ ಇಲ್ಲ. ಒಂದೇ ಸಲ ಜೋರಾಗಿ ಸುರಿಯುತ್ತೆ, ಆಮೇಲೆ ಮೋಡ ಕಾಣೆಯಾಗಿ ಆಕಾಶ ಮತ್ತೆ ತಿಳಿಯಾಗುತ್ತೆ. ಹೀಗಾಗಿ ಈ ಥರ ಆಗ್ತಾ ಇದೆ. ಆದರೆ ಜುಲೈ ಅಂತ್ಯದ ವೇಳೆಗೆ ಮುಂಗಾರು ಮತ್ತೆ ಚುರುಕಾಗೋ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಕಲುಷಿತ ನದಿಗಳ ಸಂಖ್ಯೆ ಈಗ 14ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಮುಂಚೆ 12 ಇತ್ತು. ಇನ್ನು 14 ನದಿಗಳ ಪೈಕಿ ಅರ್ಕಾವತಿ ನದಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಕಲುಷಿತ ಆಗಿದೆ. ಅದು ನದಿ ತರನೇ ಇಲ್ಲ, ಈಗ ಗೊಚ್ಚ ಕಾಲುವೆ ತರ ಆಗೋಗಿದೆ. ಹೇಸರಘಟ್ಟದಿಂದ ಕನಕಪುರದವರೆಗಿನ ಅರ್ಕಾವತಿ ನದಿ ಸಂಪೂರ್ಣ ಮಲಿನ. ಉಳಿದಂತೆ ತುಂಗಭದ್ರಾ, ಇದು ಹೊನ್ನಾಳಿಯಿಂದ ದಡೆಸುಗೂರು ಸೇತುವೆವರೆಗೆ, ಭದ್ರಾ ಇದು ಭದ್ರಾವತಿಯಿಂದ MPM ವರೆಗೆ, ಹಾಗೆ ಶಿಂಷಾ ಇದು ಯಡಿಯೂರಿನಿಂದ ಹಲಗೂರಿನವರೆಗೆ, ಲಕ್ಷ್ಮಣ ತೀರ್ಥ ಹುಣಸೂರು ನಗರದ ವ್ಯಾಪ್ತಿಯಲ್ಲಿ ಈ ಎಲ್ಲ ಜಾಗಗಳಲ್ಲಿ ಇವೆಲ್ಲ ಮಲಿನ ಆಗಿದ್ದಾವೆ. ಕಾವೇರಿ KR ನಗರದಿಂದ ಸಂಗಮದವರೆಗೆ ಮಲಿನ ಆಗಿದೆ. ಕಬಿನಿ ಸರಗೂರು ವ್ಯಾಪ್ತಿಯಲ್ಲಿ ಮಲಿನ ಆಗಿದೆ. ಕಾಗಿಣ ಸೇಡಂ ವ್ಯಾಪ್ತಿಯಲ್ಲಿ ಕೃಷ್ಣ ಅಂಕಲಿ ಸೇತುವೆಯಿಂದ ದೇವಸಾಗರ ಸೇತುವೆವರೆಗೆ, ಭೀಮಾ ನದಿ ಗಾಣಗಾಪುರದಿಂದ ಯಾದಗಿರಿವರೆಗೆ, ತುಂಗಾ ನದಿ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿ, ಹಾಗೆ ದಕ್ಷಿಣ ಪಿನಾಕಿನಿ ಮಂಗಳೂರು ಸೇತುವೆಯಿಂದ ಚಿಕ್ಕರಸನಹಳ್ಳಿವರೆಗೆ, ಮಲಪ್ರಭಾ ಬಾದಾಮಿಯಿಂದ ಐಹೊಳೆವರೆಗೆ, ಘಟಪ್ರಭಾ ಮುಧೋಳ ನಗರದ ವ್ಯಾಪ್ತಿಯಲ್ಲಿ ಮಲಿನ ಆಗಿದೆ. ಸೊ ಈಗೆಲ್ಲ ಮೆನ್ಷನ್ ಮಾಡಿದ್ವಲ್ಲ, ಆ ವ್ಯಾಪ್ತಿಯಲ್ಲಿ ಮಲಿನ ಆಗಿರೋ ಜಾಗದಲ್ಲಿ ನೀರನ್ನ ಕುಡಿಬೇಡಿ ಡೈರೆಕ್ಟ್ ಆಗಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಇತ್ತ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎಕ್ಸ್ಪೋರ್ಟ್ ಹಬ್ ಆಗಿ ಘೋಷಿಸಿದೆ. ಡಿಸ್ಟ್ರಿಕ್ಟ್ಸ್ ಆಸ್ ಎಕ್ಸ್ಪೋರ್ಟ್ ಹಬ್ ಯೋಜನೆ ಅಡಿಯಲ್ಲಿ ಇದನ್ನ ಮಾಡಲಾಗಿದೆ. ವಿಶೇಷವಾಗಿ ಇಲ್ಲಿನ ಸಾಗರ ಉತ್ಪನ್ನಗಳು ಮತ್ತು ಗೋಡಂಬಿಯನ್ನ ಪ್ರಮುಖ ರಫ್ತು ವಸ್ತುಗಳಾಗಿ ಕೇಂದ್ರ ಸರ್ಕಾರ ಗುರುತಿಸಿದೆ.
ಮುಂದಿನ ಆರ್ಥಿಕ ವರ್ಷದಲ್ಲಿ ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ 34,000 ದೇವಸ್ಥಾನಗಳ ಹುಂಡಿಯಲ್ಲಿ ಸಿಸಿಟಿವಿ ಅಳವಡಿಸಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಆದೇಶ ಕೊಟ್ಟಿದ್ದಾರೆ. ಇಷ್ಟು ದಿವಸ ಇರಲಿಲ್ವಾ ಹಾಗಾದ್ರೆ ಹುಂಡಿ ಹತ್ರ ಸಿಸಿಟಿವಿ ಕ್ಯಾಮ್ರಾ? ಇವಾಗ ಆದೇಶ ಕೊಟ್ಟಿದ್ದಾರೆ ಇವರು. ಅಲ್ಲದೆ ಭದ್ರತೆಯಲ್ಲಿ ಲೋಪ ಕಂಡು ಬಂದರೆ ಅಧಿಕಾರಿಗಳನ್ನ ಹೊಣೆಗಾರನ್ನಾಗಿ ಮಾಡ್ತೀವಿ ಅಂತಲೂ ಸಿಎಂ ಹೇಳಿದ್ದಾರೆ. ಈ ನಡುವೆ ವಿಶ್ವ ಪ್ರಸಿದ್ಧ ಬೇಲೂರಿನ ಚನ್ನಕೇಶವ ಕೃಷ್ಣ ದೇವಸ್ಥಾನದಲ್ಲಿ, ನಮ್ಮ ಹಾಸನದ ಬೇಲೂರಿನಲ್ಲಿ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದವನನ್ನ ಹಿಡಿದು ಹಾಕಲಾಗಿದೆ. ಎಲ್ಲಾ ಕಡೆ ಸೇರ್ಕೊಂಡ್ಬಿಟ್ಟಿದಾರ. ಹುಂಡಿ ಎಣಿಕೆ ಕಾರ್ಯದ ವಿಡಿಯೋ ಮಾಡೋಕೆ ಅಂತ ಬಂದಿದ್ದವನೇ ಈ ಕೃತ್ಯ ಮಾಡ್ತಾ ಇದ್ದ. ಒಳ್ಳೆ ಕತೆ ಆಯ್ತಲ್ಲ. ಕಳ್ತನ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದ ವ್ಯವಸ್ಥೆಯಲ್ಲಿ ಅದರ ಭಾಗ ಆಗಿದ್ದ ವ್ಯಕ್ತಿನೇ ಕಳ್ತನ ಮಾಡಿಬಿಟ್ರೆ ಏನ್ ಮಾಡೋದು? ಆತನ ಜಾಕೆಟ್ ಒಳಗಡೆ 1,98,000 ರೂಪಾಯಿ ಬಚ್ಚಿಟ್ಕೊಂಡಿದ್ದ. ಆದ್ರೆ ಮುಜರಾಯಿ ಇಲಾಖೆ ಸಿಬ್ಬಂದಿಗೆ ಡೌಟ್ ಬಂದು ಸಿಸಿಟಿವಿ ಚೆಕ್ ಮಾಡಿದಾಗ ಈ ಕಳ್ಳತನ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಯನ್ನ ಬೇಲೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಧಾರವಾಡ ಕೃಷಿ ವಿವಿ ಇತ್ತೀಚೆಗಷ್ಟೇ ಬಾಹ್ಯಾಕಾಶಕ್ಕೆ ಮೆಂತೆ ಹೆಸರು ಕಾಳು ಕಳಿಸಿತ್ತು. ಈಗ ಇದೇ ಧಾರವಾಡ ಕೃಷಿ ವಿವಿಯ ಗೋಧಿ ಬೀಜ ಇಂಡೋನೇಷ್ಯಾಗೆ ಹೋಗ್ತಾ ಇದೆ. DWR-162 ಅನ್ನೋ ತಳಿಯ 100 ಟನ್ ಗೋಧಿ ಬೀಜವನ್ನ ಮೋದಿ ಇಂಡೋನೇಷ್ಯಾಗೆ ಹೋಗಿ ವಾಪಸ್ ಬರ್ತಿದ್ದ ಹಾಗೆ ಕಳಿಸ್ಕೊಡ್ಲಾಗ್ತಿದೆ. ಇತ್ತೀಚೆಗೆ ಇಂಡೋನೇಷ್ಯಾಗೆ ಹೋಗಿದ್ದಾಗ ಮೋದಿ ಗೋಧಿ ಬೀಜದ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಈ ಗೋಧಿ ತಳಿ ಬಗ್ಗೆ 1925ರಲ್ಲೇ ವಿಜ್ಞಾನಿಗಳು ಸಂಶೋಧನೆ ಶುರು ಮಾಡಿದ್ರು. 68 ವರ್ಷಗಳ ಬಳಿಕ 1993ರಲ್ಲಿ ತಳಿ ರೆಡಿ ಆಯಿತು. ಈ ಗೋಧಿಯಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಚಪಾತಿ ಮಾತ್ರ ಅಲ್ಲ, ಬ್ರೆಡ್ ಕೂಡ ಮಾಡ್ಬೋದು. ಬಿಸಿಲು ಮತ್ತು ಬರಗಾಲ ಎರಡನ್ನ ಕೂಡ ತಡ್ಕೊಳ್ಳೋ ಶಕ್ತಿ ಈ ಗೋಧಿ ಬೀಜಕ್ಕಿದೆ. 1 ಹೆಕ್ಟೇರ್ಗೆ ಬರೋಬ್ಬರಿ 75 ಕ್ವಿಂಟಾಲ್ನಷ್ಟು ಈ ಗೋಧಿಯನ್ನು ಬೆಳಿಬೋದು. ದೇಶದ ಹಲವು ಕಡೆ ಆಲ್ರೆಡಿ ಬೆಳೆಯಲಾಗ್ತಾ ಇದೆ. ಈಗ ಇಂತಹ ಗೋಧಿ ಬೀಜವನ್ನ ಮೋದಿ ಇಂಡೋನೇಷ್ಯಾಗೂ ಕೂಡ ಕೊಡೋಕೆ ಕಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಅಕ್ಟೋಬರ್ 11ರಂದು ಮೈಸೂರು ದಸರಾ ಉದ್ಘಾಟನೆ ಮಾಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅವತ್ತು ಬೆಳಗ್ಗೆ 11:50ರ ಶುಭ ಧನುರ್ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಹಬ್ಬಕ್ಕೆ ಚಾಲನೆ ಸಿಗುತ್ತೆ. ಹಾಗೆ ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆ ಅಕ್ಟೋಬರ್ 21ನೇ ತಾರೀಕು ನಡೆಯುತ್ತೆ. ಇನ್ನು ಇದೇ ಮೊದಲ ಬಾರಿಗೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋ ಆನೆಗಳ ಹೃದಯ ಪರೀಕ್ಷೆ ಮಾಡೋಕೆ ECG ಟೆಸ್ಟ್ ಮಾಡಲಾಗ್ತಿದೆ. ದಸರಾ ವೇಳೆ ಸಾವಿರಾರು ಜನರ ಗದ್ದಲ, ವಾಹನಗಳ ಸದ್ದು ಮತ್ತು ಬಿಸಿಲಿನಲ್ಲಿ ಆನೆಗಳು ತಾಲೀಮೇಲೆ ನಡೆಸಬೇಕಾಗತ್ತೆ. ಈ ಟೈಮ್ನಲ್ಲಿ ಆನೆಗಳ ಹೃದಯ ಬಡಿತ, ಅವುಗಳ ಸಾಮರ್ಥ್ಯ ಅರಿಯೋಕೆ, ಎಲ್ಲ ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡಲಾಗ್ತಿದೆ. ಹಾಗೆ ಹೆಣ್ಣಾನೆಗಳಿಗೆ ಪ್ರೆಗ್ನೆಂಟ್ ಏನಾದರೂ ಆಗಿದಾವ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿ, ಅಲ್ಟ್ರಾಸೌಂಡ್ ಮಾಡಿ ಚೆಕ್ ಮಾಡ್ತಿದ್ದಾರೆ. ಗರ್ಭಿಣಿ ಆನೆಗಳೇನಾದರೂ ಸಿಕ್ಕಿದ್ರೆ ದಸರಾ ಪಟ್ಟಿಯಿಂದ ಹೊರಗಿಡ್ಲಾಗ್ತಿದೆ. ಜೊತೆಗೆ ಆನೆಗಳ ಸಂಪೂರ್ಣ ಹೆಲ್ತ್ ರಿಪೋರ್ಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ B ಖಾತಾದಿಂದ A ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಳೋ ರೂಲ್ಸ್ ಅನ್ನ ಮತ್ತಷ್ಟು ಸಡಿಲ ಮಾಡಲಾಗಿದೆ. GBA ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಈ ಆದೇಶ ಹೊರಡಿಸಿದ್ದಾರೆ. ಇದರಲ್ಲಿ A ಖಾತೆಗೆ ಅಪ್ಲೈ ಮಾಡುವಾಗ GBA ರಿಜಿಸ್ಟರ್ಡ್ ಆರ್ಕಿಟೆಕ್ಟ್ಗಳಿಂದಲೇ ಸೈಟ್ ಸ್ಕೆಚ್ ಮಾಡಿಸಬೇಕು ಅನ್ನೋ ನಿಯಮವನ್ನು ತೆಗೆದುಹಾಕಲಾಗಿದೆ. ಯಾವುದೇ ಸಾಮಾನ್ಯ ಎಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ನಿಗದಿತ ಮಾದರಿಯಲ್ಲಿ ಮಾಡಿಕೊಟ್ಟ ಸ್ಕೆಚ್ ಇದ್ರೂ ಸಾಕು, ಈಸಿಯಾಗಿ ಅರ್ಜಿ ಹಾಕಬಹುದು. ಅಲ್ಲದೆ ಸ್ಕೆಚ್ ನಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೂ ಕೂಡ ಪ್ರಾಪರ್ಟಿ ಡಾಕ್ಯುಮೆಂಟ್ ಸರಿಯಾಗಿದ್ರೆ ಡೈರೆಕ್ಟ್ ಆಗಿ A ಖಾತೆ ಮಾಡಿ ಕೊಡ್ಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಒಂದೊಂದು ಸೈಟ್ ಸ್ಕೆಚ್ ಮಾಡ್ಕೊಳ್ಳೋಕು ಲಂಚ ಕೇಳ್ತಿರೋದನ್ನ ಬ್ರೇಕ್ ಹಾಕೋಕೆ ನಿರ್ಧಾರ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಆದ್ಮೇಲೆ ವಿಜಯ್ ಇದೇ ಮೊದಲ ಬಾರಿಗೆ ಕರೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಕಾಲ್ದುಳಿತಲ್ಲಾಗಿತ್ತಲ್ಲ ಅವ್ರ ರ್ಯಾಲಿಯಲ್ಲಿ, ಅಲ್ಲಿ ಭೇಟಿ ಕೊಟ್ಟರು. ಮೃತಪಟ್ಟ ಕುಟುಂಬಸ್ಥರನ್ನ ಮೀಟ್ ಆಗಿದ್ದಾರೆ. ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಆದೇಶ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ವಿಜಯ್ DMK ವಿರುದ್ಧ, ಪೊಲೀಸರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಭದ್ರತೆ ಕೊಡೋದು ಪೊಲೀಸರ ಕೆಲಸ, ಆದ್ರೆ ಅವರು ಆ ಕೆಲಸ ಬಿಟ್ಟು ನಮ್ಮ ಮೇಲೆ ಬ್ಲೇಮ್ ಮಾಡಿದ್ರು ನಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅಣ್ಣಾದೊರೈ ಹುಟ್ಟಿದ ಹಬ್ಬದ ದಿನ ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ ಕೊಡೋ ಸ್ಕೀಮ್ ಲಾಂಚ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅಣ್ಣಾದೊರೈ ಜನ್ಮದಿನ ಸೆಪ್ಟೆಂಬರ್ 15ಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ವಿಜಯ್ ಸರ್ಕಾರ ಶಾಲಾ ಕಾಲೇಜುಗಳ ಕ್ಲಾಸ್ ರೂಮ್ಗಳಲ್ಲಿ ರಾಜಕೀಯ ಚಟುವಟಿಕೆಯನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದೆ. ರಾಜಕೀಯ ನಾಯಕರ ಬರ್ತ್ಡೇ ಆಚರಿಸುವ ಹಾಗಿಲ್ಲ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಶಾಲೆಗೆ ಹೋಗೋ ಹಾಗಿಲ್ಲ ಅನ್ನೋ ಆದೇಶ ಹೊರಡಿಸಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಕ್ಷೇತ್ರ ಮರು ವಿಂಗಡಣೆ ಬಿಲ್ ವಿರುದ್ಧವೂ ವಿಜಯ್ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಇದೆಲ್ಲದರ ಮಧ್ಯೆ ವಿಜಯ್ ಅವರ ಕೊನೆಯ ಹಾಗೂ ಬಹು ನಿರೀಕ್ಷಿತ ಸಿನಿಮಾ ಜನನಾಯಕನ್ ಬಿಡುಗಡೆಗೆ ಕಡೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 6 ತಿಂಗಳ ವಿಳಂಬದ ಬಳಿಕ ಸೆನ್ಸಾರ್ ಮಂಡಳಿ A ಸರ್ಟಿಫಿಕೇಟ್ ಕೊಟ್ಟು ಅಪ್ರೂವಲ್ ಕೊಟ್ಟಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಕೊರೋನಾ ವೈರಸ್ ನೋಡಿ ಇನ್ನೂ ಪೂರ್ತಿ ಹೋಗಿಲ್ಲ. 46 ವರ್ಷದ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಈಗ ಕಡಪ ಜಿಲ್ಲೆಯ ಮಾಸಪೇಟೆಯಲ್ಲಿ ಈ ಘಟನೆಯಾಗಿದೆ. ವಿಪರೀತ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆ ಇತ್ತು, ನ್ಯೂಮೋನಿಯಾ ಕಾಣಿಸ್ಕೊಂಡಿತ್ತು. ವೈದ್ಯರಿಗೆ ಕೊರೋನಾ ಅನುಮಾನ ಬಂದು ಟೆಸ್ಟ್ ಮಾಡಿಸಿದ್ರು, ಚೆಕ್ ಮಾಡಿಸಿದ್ರು, ಅವಾಗ ಕನ್ಫರ್ಮ್ ಆಗಿದೆ.
ಚಿಕಿತ್ಸೆನೂ ಫಲಕಾರಿಯಾಗದೆ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಇಡೀ ಏರಿಯಾವನ್ನ ಸ್ಯಾನಿಟೈಸ್ ಮಾಡಿದ್ದಾರೆ. ಮೃತನ ಸಂಪರ್ಕಕ್ಕೆ ಬಂದ ಕುಟುಂಬದವ್ರನ್ನೆಲ್ಲ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಏನು ಉಜ್ಬೇಕಿಸ್ತಾನಲ್ಲಿ ಓದ್ತಾ ಇದ್ದ MBBS ಓದ್ತಾ ಇದ್ದ ಕೇರಳ ಮೂಲದ ಸವಾರಿಯಾ ಬಸಂತ್ ಅನ್ನೋ ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡಲಾಗಿದೆ. ಇಸ್ಲಾಂಗೆ ಮತಾಂತರ ಆಗ್ಲಿಲ್ಲ ಅಂತ ಹೇಳಿ ಮಲಪ್ಪುರಂ ಮೂಲದ ಕೇರಳ ಮೂಲದವನೇ ಸದರುಲ್ ಅನಾಮ್ ಅನ್ನೋ ವ್ಯಕ್ತಿ ಹತ್ಯೆ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಉಜ್ಬೇಕಿಸ್ತಾನ್ ಪೊಲೀಸರು ಈ ಆರೋಪಿಯನ್ನ, ಈ ಸದರುಲ್ ಅನಾಮ್ನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ ಇತ್ತ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ತನಿಖೆ ಮಾಡಿ ಅಂತ ಯುವತಿಯ ತಂದೆ ಬಸಂತ್ ದೂರು ಕೊಟ್ಟಿದ್ದಾರೆ. ಏನು ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಅಚ್ಚರಿಯ ನಿರ್ಧಾರ ಪ್ರಕಟಿಸಿದ್ದಾರೆ. ಮುಂದಿನ ಡಿಸೆಂಬರ್ನಲ್ಲಿ ಬಾಂಗ್ಲಾಗೆ ಹೋಗಿ ಕೋರ್ಟ್ ಮುಂದೆ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ನನ್ನನ್ನ ಬಂಧಿಸಬಹುದು ಅಥವಾ ಕೊಲ್ಲಬಹುದು, ಆದ್ರೆ ನಾನು ವಾಪಸ್ ಹೋಗ್ತೀನಿ ಬಾಂಗ್ಲಾಗೆ ಅಂತ ಹೇಳಿದ್ದಾರೆ. ಅಲ್ಲಿ ನನಗೆ ಸಾವು ಬರೋದಾದ್ರೆ ಅದು ನನ್ನ ತಾಯ್ನಾಡಲ್ಲೇ ಬರಲಿ. ನನ್ನ ಹೆತ್ತವರನ್ನ ಮಣ್ಣು ಮಾಡಿದ, ರಕ್ತ ಹರಿಸಿದ ನೆಲದಲ್ಲಿ ನನ್ನ ಪ್ರಾಣ ಹೋಗ್ಲಿ ಅಂತ ಹಸೀನಾ ಹೇಳಿದ್ದಾರೆ. ನನ್ನ ಜೊತೆ ಅವಾಮಿ ಲೀಗ್ ಪಾರ್ಟಿಯ ಹಿರಿಯ ನಾಯಕರು ಕೂಡ ಬಂದು ಶರಣಾಗ್ತಾರೆ ಅಂತ ಹೇಳಿದ್ದಾರೆ. ಏನಾರು ಮಾಡ್ಕೊಳ್ಳಿ, ನಮ್ಮನ್ನ ಅರೆಸ್ಟ್ ಮಾಡ್ತೀರಾ, ಕೊಲ್ತೀರಾ, ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಶೇಖ್ ಹಸೀನಾರ ಹೊಸ ಪೊಲಿಟಿಕಲ್ ಗೇಮ್. ಬಾಂಗ್ಲಾಗ್ ಹೋಗಿ ಮತ್ತೆ ಹೊಸ ಕೋಲಾಹಲವನ್ನ ಇವರು ಎಬ್ಬಿಸ್ತಾರ, ಚಳವಳಿ ಶುರು ಮಾಡ್ತಾರ ಅನ್ನೋ ಪ್ರಶ್ನೆಗಳಿವೆ ಇಲ್ಲಿ. 2024 ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಭಾರತಕ್ಕೆ ಓಡ್ ಬಂದಿದ್ರು. ಅಲ್ಲಿ ದಂಗೆ ಇದ್ದು ಅವ್ರನ್ನ ಓಡಿಸಲಾಗಿತ್ತು. ಅವಾಗಿಂದ ಭಾರತದಲ್ಲೇ ಆಶ್ರಯ ಪಡಿತಾ ಇದ್ದಾರೆ ಹಸೀನಾ. ಈಗ ದಿಢೀರಂತ ಶರಣಾಗತಿಯ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ಸರ್ಕಾರ ನಡೆಸುವಾಗ ತಪ್ಪುಗಳಾಗಿರ್ಬೋದು, ಯಾವ ಸರ್ಕಾರ ಕೂಡ ತಪ್ಪು ಮಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಆದರೆ ನನ್ನನ್ನು ಜಡ್ಜ್ ಮಾಡೋ ಅಧಿಕಾರ ಅಲ್ಲಿ ಜನರಿಗೆ ಮಾತ್ರ ಇದೆ, ಈಗಿರೋ ಸರ್ಕಾರದವ್ರಿಗಲ್ಲ ಅಂತ ಹಸೀನಾ ಹೇಳಿದ್ದಾರೆ. ಅಲ್ಲಿ ಬಾಂಗ್ಲಾದಲ್ಲಿ ಮತ್ತೊಂದು ಕಡೆ ಆಲ್ರೆಡಿ ಹಸೀನಾರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವ್ರನ್ನ ಫಿನಿಶ್ ಮಾಡೋಕ್ಕೆ. ಈಗ ಹೊಸದಾಗಿ ಬಂದಿರೋರು 2025 ನವೆಂಬರ್ನಲ್ಲಿ ಬಾಂಗ್ಲಾದಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಹಸೀನಾರನ್ನ ನಮಗೆ ಹಿಡಿದುಕೊಡಿ ಅಂತ ಬಾಂಗ್ಲಾ ಸರ್ಕಾರ, ಈಗಿನ ಸರ್ಕಾರ ಪದೇ ಪದೇ ಭಾರತಕ್ಕೂ ರಿಕ್ವೆಸ್ಟ್ ಮಾಡ್ತಾ ಇತ್ತು. ಭಾರತ ಕೂಡ ಬಾಂಗ್ಲಾ ಮನವಿಯನ್ನು ಚೆಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿತು. ಈಗ ಹಸೀನಾ ನಾನೇ ಹೋಗ್ತೀನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇತ್ತ ಭಾರತದ ಷೇರುಪೇಟೆಯಲ್ಲಿ ಗೂಳಿ ಆರ್ಭಟ ಮಾಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 827 ಪಾಯಿಂಟ್ಸ್ ಅಥವಾ 1.08% ಜಂಪ್ ಆಗಿ 77,569ಕ್ಕೆ ತಲುಪಿದೆ. ನಿಫ್ಟಿ 244 ಪಾಯಿಂಟ್ಸ್ ಅಥವಾ 1.02% ಜಂಪ್ ಆಗಿ 24,206ಕ್ಕೆ ತಲುಪಿದೆ. ಇತ್ತ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.36% ಜಂಪ್ ಆಗಿದ್ದು, ಮಿಡ್ ಕ್ಯಾಪ್ ಇಂಡೆಕ್ಸ್ ಕೂಡ 1.36% ಏರಿಕೆಯಾಗಿದೆ. ಹೂಡಿಕೆದಾರರು ಒಂದೇ ಸೆಷನ್ ಅಲ್ಲಿ 6 lakh crore ಗೇನ್ ಮಾಡ್ಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಮಾತುಕತೆ ನಡೆಯಬಹುದು ಅನ್ನೋ ಹೋಪ್ಸ್ ಇದೆ. ಹಾಗೆ TCS ಕಂಪನಿಯ ಮೊದಲ ತ್ರೈಮಾಸಿಕದ ರಿಸಲ್ಟ್ ನಿರೀಕ್ಷೆಗಿಂತನೂ ಜಾಸ್ತಿನೇ ಚೆನ್ನಾಗಿ ಬಂದಿದೆ. ಹಾಗಾಗಿ IT ಕಂಪನಿಗಳ ಷೇರುಗಳ ಮೌಲ್ಯ ದಿಢೀರಂತ ಏರಿಕೆಯಾಯಿತು. ಹಾಗೆ ಬ್ಯಾಂಕ್ಗಳ Q1 ಬಿಸ್ನೆಸ್ ರಿಪೋರ್ಟ್ ಕೂಡ ಮಾರುಕಟ್ಟೆಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ ನಲ್ಲಿ ಮತ್ತೆ ಹೊಡೆದಾಟ ಶುರುವಾದಾಗ ಜಂಪ್ ಆಗಿದ ಕ್ರೂಡ್ ಆಯಿಲ್ ಬೆಲೆ $78 ಹೋಗಿತ್ತು ಪರ್ ಬ್ಯಾರಲ್. ಅದು ಸ್ವಲ್ಪ ಕೆಳಗೆ ಬಂದು $76 ಇಳಿದಿದೆ. ಇದೆಲ್ಲವೂ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಇನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, HDFC ಲೈಫ್, ಅದಾನಿ ಎಂಟರ್ಪ್ರೈಸಸ್, SBI ಲೈಫ್ ಇನ್ಶೂರೆನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, BL, ಆಕ್ಸಿಸ್ ಬ್ಯಾಂಕ್ ಗ್ರೀನ್ ನಲ್ಲಿದ್ವು. ಆದರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಸ್, ಎಟರ್ನಲ್, ನೆಸ್ಲೆ, ಭಾರತಿ ಏರ್ಟೆಲ್, ಸನ್ ಫಾರ್ಮಾ ಸೇರಿ ಸಾಕಷ್ಟು ಸ್ಟಾಕ್ಸ್ ರೆಡ್ನಲ್ಲಿದ್ವು. ಹಾಗಿದ್ರೆ ಎಷ್ಟು ಸ್ಟಾಕ್ಸ್ ಗ್ರೀನ್, ಎಷ್ಟು ಸ್ಟಾಕ್ಸ್ ರೆಡ್ ಅಂತ ನೋಡಿದ್ರೆ, BSEನಲ್ಲಿ ಒಟ್ಟು 2,809 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,462 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಏರಿಕೆಯಾಗಿ $95.33 ಆಗಿದೆ. ಇತ್ತ ಭಾರತದ ವಿದೇಶಿ ವಿನಿಮಯ ಮೀಸಲು ಒಂದೇ ವಾರದಲ್ಲಿ $7.2 ಬಿಲಿಯನ್ ಏರಿಕೆಯಾಗಿದೆ. ಜುಲೈ 3ಕ್ಕೆ ಕೊನೆಗೊಂಡ ವಾರದಲ್ಲಿ ದೇಶದ ಒಟ್ಟು ಫಾರೆಕ್ಸ್ $674 ಬಿಲಿಯನ್ ತಲುಪಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಯೂರೋ, ಪೌಂಡ್ ನಂತಹ ವಿದೇಶಿ ಕರೆನ್ಸಿಗಳ ಮೌಲ್ಯ ಜಾಸ್ತಿಯಾಗಿದೆ. ಇವು ನಮ್ಮ ಹತ್ರನೂ ಇವೆ, ಸೊ ಅದಕ್ಕೆ ಏರಿಕೆಯಾಗಿದೆ. ಹಾಗೆ RBI ಬಳಿ ಇದ್ದ ಚಿನ್ನದ ಮೌಲ್ಯ ದಿಢೀರ್ ಏರಿಕೆಯಾಗಿದ್ದು ಕೂಡ ಇದಕ್ಕೆ ಮುಖ್ಯ ಕಾರಣ. ಇತ್ತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಮ್ಯೂಚುವಲ್ ಫಂಡ್ಸ್ ನಲ್ಲಿ IPOಗೂ ಮುನ್ನವೇ ಒಂದಷ್ಟು ಷೇರುಗಳನ್ನ ಮಾರಾಟ ಮಾಡಿದೆ. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ನ 1.42% ಪಾಲನ್ನ ಸೇಲ್ ಮಾಡಿದೆ. ಒಟ್ಟು 30 ಹೂಡಿಕೆದಾರರಿಗೆ $1,655 ಕೋಟಿ ಷೇರುಗಳನ್ನ ಸೇಲ್ ಮಾಡಿದೆ. ಪ್ರತಿ ಷೇರಿಗೆ $574 ಫಿಕ್ಸ್ ಮಾಡಿ ಡೀಲ್ ಆಗಿದೆ. ಟಾಟಾ, AIG, ಗೋ ಡಿಜಿಟ್, 361 ಸೇರಿ ಹಲವು ಕಂಪನಿಗಳು ಈ ಷೇರುಗಳನ್ನು ಖರೀದಿ ಮಾಡಿದ್ದಾರೆ. ಇನ್ನು SBI ಫಂಡ್ಸ್ ಮ್ಯಾನೇಜ್ಮೆಂಟ್ ನ ಬರೋಬ್ಬರಿ 11,500 ಕೋಟಿ ಅಧಿಕ ಮೌಲ್ಯದ IPO ಜುಲೈ 14ನೇ ತಾರೀಕು ಓಪನ್ ಆಗುತ್ತೆ. ಜುಲೈ 16ರವರೆಗೆ ಲಭ್ಯ ಇರುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನ SBI ಮತ್ತು ಅಮುಂಡಿ ಇಂಡಿಯಾ ಹೋಲ್ಡಿಂಗ್ಸ್ ಆಫರ್ ಫಾರ್ ಸೇಲ್ ಮೂಲಕ ಇಡ್ತಾ ಇದ್ದಾರೆ. ಇನ್ನು ಭಾರತದ IT ವಲಯದಲ್ಲಿ ಉದ್ಯೋಗ ಕಡಿತದ ಆತಂಕದ ನಡುವೆ ಭಾರತದ ಅತಿದೊಡ್ಡ IT ಕಂಪನಿ TCS ನಿಂದ ಗುಡ್ ನ್ಯೂಸ್ ಬಂದಿದೆ. ನೇಮಕಾತಿ ಮಾಡಿಕೊಂಡಿದ್ದಾರೆ ಚೆನ್ನಾಗಿ. ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ 9,279 ಹೊಸ ಉದ್ಯೋಗಿಗಳನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ TCS ನ ಒಟ್ಟು ಉದ್ಯೋಗಿಗಳ ಸಂಖ್ಯೆ 5,93,000
798ಕ್ಕೆ ಏರಿಕೆಯಾಗಿದೆ. ಈ ನೇಮಕಾತಿಗೆ ಮುಖ್ಯ ಕಾರಣ AI ಹಾಗೂ ಹೊಸ ಡಿಜಿಟಲ್ ಸ್ಕಿಲ್ಗಳಿಗೆ ಭಾರಿ ಡಿಮಾಂಡ್ ಬಂದಿರೋದು. ಹೀಗಾಗಿ AI, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿಯಲ್ಲಿ ಪರಿಣತಿ ಹೊಂದಿರೋ ಸ್ಪೆಷಲೈಸ್ಡ್ ಅಭ್ಯರ್ಥಿಗಳಿಗೆ TCS ಜಾಬ್ಸ್ ಕೊಟ್ಟಿದೆ ತುಂಬಾ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 288 ರೂಪಾಯಿ ಕಮ್ಮಿಯಾಗಿ 1,43,368 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 260 ರೂಪಾಯಿ ಕಮ್ಮಿಯಾಗಿ 1,31,330 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,404 ರೂಪಾಯಿ ಕಮ್ಮಿಯಾಗಿ 2,20,390 ರೂಪಾಯಿ ಆಗಿದೆ.